ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಿಎಂ ಡಿಸಿಎಂ ರಹಸ್ಯ ಸಭೆ ಮಾಡಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ರು ಅಂತ ದೇವರಾಜೇಗೌಡ ಆರೋಪ ಮಾಡಿರ್ತಕ್ಕಂಥದ್ದು. ಆರೋಪಿ ಮಾಡೋದಕ್ಕೆ ದೇವರಾಜೇಗೌಡರನ್ನ ಆರೋಪಿ ಮಾಡೋದಕ್ಕೆ ಅಲ್ಲೇ ನಿರ್ದೇಶನ ಕೊಟ್ಟಿದ್ದು ಅಂತ ರಿಪಬ್ಲಿಕ್ ಸಂದರ್ಶನದಲ್ಲಿ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ. ರಹಸ್ಯ ಸಭೆಯಲ್ಲಿ ಅಧಿಕಾರಿಗಳಿಗೆ SIT ಟೀಮ್ ಅಧಿಕಾರಿಗಳಿಗೆ ಸಿಎಂ ಮತ್ತೆ ಡಿಸಿಎಂ ಹೀಗೆ ಮಾಡಬೇಕು ಇದನ್ನ ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಇದನ್ನ ಉದ್ದೇಶಪೂರಿತವಾಗಿ ಯಾವುದೋ ಒಂದ್ ದಿಕ್ಕಿನಲ್ಲಿ ತಗೊಂಡು ಹೋಗ್ಲಾಗ್ತಾ ಇದೆ. ನಾನು ಹಿಂದೆ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದೆ 2296 ನಂಬರ್ಸ್ ಅಂದರೆ ಆ ಬಾಕ್ಸ್ ಇದ್ವಲ್ಲ ಅದು ನಾನು ಹೇಳಿದ್ದಲ್ಲಿ. ಆದರೆ ಈ ಆ ವಿಡಿಯೋ ರಿಲೀಸ್ ಆದಮೇಲೆ ಇದು ಒಂದು ದೊಡ್ಡ ಸಂಚಲನ ಸೃಷ್ಟಿ ಆಗ್ತದೆ ಇಲ್ಲಿ. ಯಾರಾದ್ರೂ 2900 ವಿಡಿಯೋ ನೋಡಿದಾರಾ? ಯಾರಿಗೂ ಸಿಕ್ಕಿದೆಯಾ 2900 ವಿಡಿಯೋ? ಯಾರೋ ಇದ್ರೆ ಈ ರಾಜ್ಯ ಜಯಂತಿ ಬಂದು ನಾನು ಕೇಳ್ತೀನಿ ಅಲ್ಲಿ ತೋರಿಸಿ ಅಂತೇಳಿ. ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು, ಈ ಮಹಿಳಾ ಆಯೋಗದ ಅಧ್ಯಕ್ಷರನ್ನು ನಾನು ಒಂದು ಬಾರಿ ಭೇಟಿ ಮಾಡಿದ್ದೇನೆ. ನಿಮ್ ಫಸ್ಟ್ ಪ್ರಶ್ನೆ ಇರೋದು 2900 ಚಿಲ್ಡ್ರೆ ವಿಡಿಯೋ ಅಂತ ಇವ್ರು ಹೆಂಗೆ ಹೇಳಿದ್ರು ಅಂತ. ಹೌದು, 2900 ವಿಡಿಯೋ ಅಂದ್ರೆ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಬಿಗ್ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಹೇಳ್ತಾ ಇದಾರಲ್ಲ ಅಲ್ಲಿ. ನಾನು ನನಗೆ ಕೊಟ್ಟಂತ ವ್ಯಕ್ತಿ ಅಂದ್ರೆ ನನಗೆ ಆ ವ್ಯಕ್ತಿ ಲ್ಯಾಪ್ಟಾಪ್ ಆಗಿ ತೋರಿಸಿದ್ನಲ್ಲ 2296 ನಂಬರ್ಸ್ ಪಿಕ್ಸ್, ಅದು ಪಿಕ್ಸ್ ಇದೆ ಅದರಲ್ಲಿ ಅಂತ ಅಷ್ಟೇ. ಚಿತ್ರಗಳು, ನಾನು ವ್ಯಕ್ತಿಗಳು ಅಂತಲ್ಲ, ವ್ಯಕ್ತಿಗಳಲ್ಲ. ನಾನು ಪತ್ರ ಬರೆದಿರೋದು ಕೂಡ ಅಲ್ಲಿ 2296 ಚಿತ್ರಗಳು, ಕನ್ನಡದ ಚಿತ್ರಗಳು ಪಿಕ್ಚರ್ಸ್ಗಳು. ಅದನ್ನ ಜನಗಳು ಅಂತ ಮಾಡ್ಲಾಗ್ತಾ ಇದೆ. ಇದನ್ನ ಇವ್ರು ಕಾಂಗ್ರೆಸ್ನವರು ಅವ್ರ ಬೇಳೆ ಬೇಯಿಸ್ಕೋಸ್ಕರ ಏನ್ ಮಾಡ್ಬಿಟ್ಟು ದೊಡ್ಡದಾಗಿ ಇದು ಮಾಡು, ಇಡೀ ವರ್ಲ್ಡ್ ಅಲ್ಲಿ ಬಿಗ್